ಎಲ್ಲರಿಗೂ ನಮಸ್ಕಾರ. ಮಹಾಭಾರತದಂತಹ ಮಹಾಕಾವ್ಯದಲ್ಲಿ ಒಂದೇ ಒಂದು ಘಟನೆ, ಒಬ್ಬ ವ್ಯಕ್ತಿಯ ಶಾಪ, ಅದರ ಶ್ರೇಷ್ಠ ಯೋಧನ ಭವಿಷ್ಯವನ್ನೇ ಹೇಗೆ ಬರೆಯಬಲ್ಲದು ಅಂತ ಯೋಚಿಸಿದೀರಾ? ಬನ್ನಿ, ಇಂದು ನಾವು ಆ ಒಂದು ನಿರ್ಣಾಯಕ ದುರಂತಮಯ ಕ್ಷಣದೊಳಗೆ ಪಯಣಿಸೋಣ. ನೋಡಿ, ಇದು ಕೇವಲ ಒಂದು ರಾಜಮನೆತನದ ಸಮಾರಂಭದ ಕಥೆ ಅಲ್ಲ, ಖಂಡಿತ ಅಲ್ಲ. ಇದನ್ನ ನಾವು ಮಹಾಯೋಧ ಭೀಷ್ಮನ ಅಂತ್ಯದ ಆರಂಭ ಅಂತಾನೆ ಹೇಳಬಹುದು. ಹೌದು, ವಿಧಿಯ ಕ್ರೂರ ಆಟ ಶುರುವಾಗಿದ್ದೇ ಇಲ್ಲಿಂದ. ಹಾಗಿದ್ರೆ ನಮ್ಮ ಕತೆ ಎಲ್ಲಿಂದ ಶುರುವಾಗುತ್ತೆ? ಇದು ಕುರು ಸಾಮ್ರಾಜ್ಯದ ಅತ್ಯಂತ ಅನಿಶ್ಚಿತ ಕಾಲಘಟ್ಟ. ರಾಜ ಶಂತನುವಿನ ಮರಣದ ನಂತರ ಇಡೀ ರಾಜವಂಶವೇ ಒಂದು ದೊಡ್ಡ ಸಂಕಷ್ಟದಲ್ಲಿತ್ತು. ಅದು ಉತ್ತರಾಧಿಕಾರದ ಬಿಕ್ಕಟ್ಟು, ಸಿಂಹಾಸನದ ಭವಿಷ್ಯವೇ ಅಪಾಯದಲ್ಲಿತ್ತು. ಹಸ್ತಿನಾಪುರದ ಪರಿಸ್ಥಿತಿಯನ್ನ ಒಮ್ಮೆ ಊಹಿಸಿಕೊಳ್ಳಿ. ಸಿಂಹಾಸನ ಬಹುತೇಕ ಖಾಲಿಯಿತ್ತು. ಮೊದಲು ರಾಜ ಶಂತನು ತೀರಿಕೊಂಡರು. ನಂತರ ಅವರ ಮಗ ಚಿತ್ರಾಂಗದನು ಯುದ್ಧದಲ್ಲಿ ಅಕಾಲಿಕ ಮರಣ ಹೊಂದಿದ. ಇನ್ನೊಬ್ಬ ಮಗ ವಿಚಿತ್ರವೀರ್ಯನು ಇನ್ನೂ ರಾಜ್ಯವಾಳಲು ಸಿದ್ಧವಿಲ್ಲದ ಬಾಲಕ. ಹೀಗಾಗಿ ಕುರುವಂಶವನ್ನು ಉಳಿಸಲೇಬೇಕೆಂದರೆ ಒಂದು ವೈವಾಹಿಕ ಸಂಬಂಧ ಅತ್ಯಂತ ನಿರ್ಣಾಯಕವಾಗಿತ್ತು. ಮತ್ತು ಇಲ್ಲೇ ಕಥೆ ಒಂದು ನಾಟಕೀಯ ತಿರುವು ಪಡ್ಕೊಳ್ಳುತ್ತೆ. ಕಾಶಿಯ ರಾಜ್ಕುಮಾರಿಯರ ಸ್ವಯಂವರ ಆಯೋಜನೆ ಆಗಿತ್ತು. ಅಂದ್ರೆ ಅವರು ತಮಗೆ ಬೇಕಾದ ಪತಿಯನ್ನ ಆರಿಸಿಕೊಳ್ಳುವ ಸಮಾರಂಭ. ಆದರೆ ಈ ಸಮಾರಂಭದಲ್ಲಿ ಹಸ್ತಿನಾಪುರಕ್ಕೆ ಒಂದು ಉದ್ದೇಶಪೂರ್ವಕ ತೀಕ್ಷ್ಣವಾದ ಅವಮಾನ ಕಾದಿತ್ತು. ಕಾಶಿಯ ರಾಜನಿಗೆ ರಾಜ ಶಂತನುವಿನ ಮೇಲೆ ಹಳೆಯ ದ್ವೇಷವಿತ್ತು. ಆ ಹಳೆಯ ದ್ವೇಷದ ಕಿಚ್ಚಿನಿಂದಲೇ ಅವನು ಈ ಆಜ್ಞೆ ಹೊರಡಿಸಿತು. ಆ ಒಂದೇ ಒಂದು ನಿರ್ಧಾರ, ಆ ಒಂದು ಅಗೌರವ ಮುಂದೆ ನಡೆಯುವ ದೊಡ್ಡ ಸಂಘರ್ಷಕ್ಕೆ ಬೀಜ ಬಿತ್ತಿತು. ಈ ಸುದ್ದಿ ಕೇಳಿದಾಗ ಭೀಷ್ಮರಿಗೆ ಸಿಡಿಲಿನಂತೆ ಕೋಪ ಬಂತು. ಅವರಿಗೆ ಇದು ವೈಯಕ್ತಿಕ ಅವಮಾನವಾಗಿರಲಿಲ್ಲ, ಇಲ್ಲ, ಇದು ಇಡೀ ಕುರುವಂಶದ ಗೌರವದ ಮೇಲಿನ ದಾಳಿಯಾಗಿತ್ತು. ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕಿತ್ತು. ಹಾಗಿದ್ರೆ ಭೀಷ್ಮರು ಏನ್ ಮಾಡಿದ್ರು? ಆಹ್ವಾನವಿಲ್ಲದಿದ್ದರೂ ಅವರು ಕಾಶಿಯ ರಾಜಸಭೆಗೆ ಪ್ರವೇಶಿಸಿದ್ರು. ಅವರ ಆಗಮನವೇ ಅಲ್ಲಿ ನೆರೆದಿದ್ದ ರಾಜರಲ್ಲಿ ಸಂಚಲನ ಮೂಡಿಸಿತು. ಕೆಲವರು ಅಪಹಾಸ್ಯದಿಂದ ನೋಡಿದ್ರೆ, ಇನ್ನು ಕೆಲವರು ನಂಬಲಾಗದೆ ನೋಡ್ತಿದ್ರು. ಸಭೆಯಲ್ಲೆಲ್ಲ ಪಿಸುಮಾತುಗಳು ಶುರುವಾದವು. ನೋಡಿ, ಈ ಸೌಂದರ್ಯದ ಮುಂದೆ ಭೀಷ್ಮ ತನ್ನ ಪ್ರಸಿದ್ಧ ಪ್ರತಿಜ್ಞೆಯನ್ನೇ ಮರೆತು ಬಿಟ್ಟಿದ್ದಾನೆ. ಅವರೆಲ್ಲರೂ ಅಂದ್ಕೊಂಡಿದ್ದು ಭೀಷ್ಮ ತನ್ನ ಪ್ರತಿಜ್ಞೆಯನ್ನ ಮುರಿದು ತನಗಾಗಿ ಸ್ವಯಂವರಕ್ಕೆ ಬಂದಿದ್ದಾನೆ ಅಂತ. ಅಪಹಾಸ್ಯ ಮುಂದುವರೆಯಿತು. ಅವನ ಪ್ರತಿಜ್ಞೆ ಗಾಜಿನಷ್ಟೇ ದುರ್ಬಲವಾಗಿತ್ತಲ್ಲವೇ? ಭೀಷ್ಮರು ಅಲ್ಲಿಗೆ ಬಂದಿದ್ದರ ನಿಜವಾದ ಉದ್ದೇಶವನ್ನು ಅವರು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಆಗ ಭೀಷ್ಮರ ಗಂಭೀರ ಧ್ವನಿ ಇಡೀ ಸಭೆಯನ್ನು ಸ್ತಬ್ಧಗೊಳಿಸಿತು. ನಾನು ನನಗಾಗಿ ಬಂದಿಲ್ಲ, ನಾನು ಹಸ್ತಿನಾಪುರದ ರಾಜ ವಿಚಿತ್ರವೀರ್ಯನನ್ನು ಪ್ರತಿನಿಧಿಸಲು ಬಂದಿದ್ದೇನೆ ಮತ್ತು ನಾನು ಈ ಮೂವರು ರಾಜಕುಮಾರಿಯರನ್ನು ಕರೆದೊಯ್ಯುತ್ತಿದ್ದೇನೆ, ಅಷ್ಟೇ. ಅವರು ಒಬ್ಬಂಟಿಯಾಗಿ ಹಸ್ತಿನಾಪುರದ ಶಕ್ತಿಯನ್ನು ಪ್ರದರ್ಶಿಸಿ ರಾಜಕುಮಾರಿಯರನ್ನು ಅಪಹರಿಸಿದರು. ಆದರೆ ಈ ಶೌರ್ಯದ ಕೃತ್ಯ ಒಂದು ಭಯಾನಕ ದುರಂತಕ್ಕೆ ಕಾರಣವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಹಿರಿಯ ರಾಜಕುಮಾರಿ ಅಂಬೆಗೆ. ಅವಳ ಜೀವನವು ಅವಳ ಹೃದಯದ ಆಸೆ ಮತ್ತು ಯೋಧನ ಕಠಿಣ ನಿಯಮಗಳ ನಡುವೆ ಸಿಕ್ಕಿಹಾಕೊಳ್ತೆ. ಅಂಬೆಯ ಭಯಾನಕ ಪರಿಸ್ಥಿತಿಯನ್ನು ನೋಡಿ ಅವಳು ಭೀಷ್ಮರ ಬಳಿ ಹೋಗಿ ಬೇಡ್ಕೊಳ್ತಾಳೆ, ನಾನು ಈಗಾಗಲೇ ನನ್ನ ಮನಸ್ಸಿನಲ್ಲಿ ಶಲ್ವರಾಜನನ್ನು ವರಿಸಿದ್ದೇನೆ ಅಂತ. ಅವಳ ಮಾತನ್ನು ಗೌರವಿಸಿ ಭೀಷ್ಮರು ಅವಳನ್ನು ಪೂರ್ಣ ಗೌರವದೊಂದಿಗೆ ಶಲ್ವನ ಬಳಿಗೆ ಕಳುಹಿಸ್ತಾರೆ. ಆದರೆ ಶಲ್ವ ಏನು ಹೇಳ್ತಾನೆ? ಭೀಷ್ಮ ನಮ್ಮೆಲ್ಲರನ್ನೂ ಸೋಲಿಸಿ ನಿನ್ನನ್ನು ಗೆದ್ದಿದ್ದಾನೆ, ಈಗ ನೀನು ಅವನಿಗೆ ಸೇರಿದವಳು ಅಂತ. ಅವನು ಅವಳನ್ನು ತಿರಸ್ಕರಿಸ್ತಾನೆ. ಈಗ ಅವಳಿಗೆ ಹೋಗಲು ದಾರಿಯಿಲ್ಲ. ಪ್ರೀತಿಸಿದವನಿಂದ ತಿರಸ್ಕರಿಸಲ್ಪಟ್ಲು, ಗೆದ್ದವನ ಬಳಿ ಹಿಂತಿರುಗಲು ಸಾಧ್ಯವಿಲ್ಲ. ಅವಳ ಗೌರವಕ್ಕೆ ಧಕ್ಕೆ ಆಯಿತು. ಮತ್ತು ಇದು ನಮ್ಮನ್ನು ಈ ಕಥೆಯ ಪರಾಕಾಷ್ಠೆಗೆ ಕರೆತರುತ್ತೆ. ಅವಮಾನಿತಳಾದ ಅಂಬೆ ಹಸ್ತಿನಾಪುರಕ್ಕೆ ಹಿಂತಿರುಗುತ್ತಾಳೆ. ಆದರೆ ಆಶ್ರಯ ಕೇಳಲಿಕ್ಕಲ್ಲ, ಇಲ್ಲ, ಬದಲಾಗಿ ತನ್ನನ್ನು ಅಪಹರಿಸಿದವನಿಂದಲೇ ನ್ಯಾಯ ಕೇಳಲು. ಅವಳ ಬೇಡಿಕೆ ವಾಸ್ತವವಾಗಿ ತುಂಬಾನೇ ತಾರ್ಕಿಕವಾಗಿತ್ತು. ಅವಳು ಹೇಳಿದ್ಲು, ನಾನು ನಿಮ್ಮನ್ನ ಬೇಡ್ಕೊಳ್ತೇನೆ, ಗಂಗಾಪುತ್ರ ಭೀಷ್ಮರಿಗೆ ಆಜ್ಞಾಪಿಸಿ ಅವರು ಒಬ್ಬ ನಿಜವಾದ ಯೋಧನಾಗಿ ತಮ್ಮ ಕರ್ತವ್ಯವನ್ನ ಪಾಲಿಸಿ ನನ್ನನ್ನ ಪತ್ನಿಯಾಗಿ ಸ್ವೀಕರಿಸಲಿ. ಕ್ಷತ್ರಿಯ ಧರ್ಮದ ಪ್ರಕಾರ ಅವಳನ್ನು ಯುದ್ಧದಲ್ಲಿ ಗೆದ್ದಿದ್ರಿಂದ ಮತ್ತು ಅವಳನ್ನು ವರಿಸಬೇಕಿದ್ದವನು ತಿರಸ್ಕರಿಸಿದ್ರಿಂದ ಈಗ ಅವಳ ಜವಾಬ್ದಾರಿ ಭೀಷ್ಮರ ಮೇಲಿತ್ತು. ಆದರೆ ಭೀಷ್ಮರ ಉತ್ತರ ದೃಢವಾಗಿತ್ತು, ಅಚಲವಾಗಿತ್ತು. ನಾನು ನನ್ನ ಪ್ರತಿಜ್ಞೆಗೆ ಬದ್ಧನಾಗಿದ್ದೇನೆ, ನಾನು ಮದುವೆಯಾಗಲು ಸಾಧ್ಯವಿಲ್ಲ. ಅವರ ವೈಯಕ್ತಿಕ ಬ್ರಹ್ಮಚರ್ಯದ ಪ್ರತಿಜ್ಞೆಯು ಅವರು ಜೀವನವನ್ನೇ ಬುಡಮೇಲು ಮಾಡಿದ ಮಹಿಳೆಯ ಬಗೆಗಿನ ಕರ್ತವ್ಯಕ್ಕಿಂತ ದೊಡ್ಡದೆಂದವರು ನಿರ್ಧರಿಸಿದರು. ತಿರಸ್ಕರಿಸಲ್ಪಟ್ಟ, ಮುಂದಿನ ದಾರಿ ಕಾಣದ, ಕೋಪ ಮತ್ತು ಹತಾಶೆಯಿಂದ ತುಂಬಿದ ಅಂಬೆ ಒಂದು ಭಯಾನಕ ಶಾಪವನ್ನು ನೀಡುತ್ತಾಳೆ. ಒಂದು ದಿನ ನಾನೇ ನಿನ್ನ ಸಾವಿಗೆ ಕಾರಣಲಾಗ್ತೇನೆ, ನಾನು ಖಂಡಿತವಾಗಿಯೂ ನನ್ನ ಸೇಡನ್ನು ತೀರಿಸಿಕೊಳ್ತೇನೆ.
ಅವಳ ನೋವಿನಿಂದ ಹುಟ್ಟಿದ ಈ ಒಂದು ಶಾಪ ಭೀಷ್ಮನ ಭವಿಷ್ಯವನ್ನು ನಿರ್ಧರಿಸಿತು ಮತ್ತು ಇಡೀ ಮಹಾಕಾವ್ಯದ ದಿಕ್ಕನ್ನೇ ಬದಲಿಸಿತು. ಈ ಘಟನೆಯ ಪರಿಣಾಮ ತಕ್ಷಣವೇ ಮತ್ತು ತೀವ್ರವಾಗಿತ್ತು. ಭೀಷ್ಮರು ಯಾವ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದರೋ, ಅಂದರೆ ಉತ್ತರಾಧಿಕಾರಿ ಇಲ್ಲದ ಸಿಂಹಾಸನದ ಸಮಸ್ಯೆ, ಅದು ಮತ್ತೆ ಮರುಕಳಿಸಿತು. ಆದರೆ ಈ ಬಾರಿ ಇನ್ನೂ ಹೆಚ್ಚು ದುರಂತಮಯವಾಗಿ. ರಾಜ ವಿಚಿತ್ರವೀರ್ಯನು ಉಳಿದ ಇಬ್ಬರು ಸಹೋದರಿಯರಾದ ಅಂಬಿಕಾ ಮತ್ತು ಅಂಬಾಲಿಕಾರನ್ನು ಮದುವೆಯಾಗುತ್ತಾನೆ. ಆದರೆ ಅವನು ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಚಿಕ್ಕ ವಯಸ್ಸಿನಲ್ಲೇ ಯಾವುದೇ ಉತ್ತರಾಧಿಕಾರಿಗಳನ್ನು ಬಿಡದೆ ಸಾವನ್ನಪ್ಪುತ್ತಾನೆ. ಭೀಷ್ಮರು ಹೋರಾಡಿ ತಂದ ಪರಿಹಾರ ಸಂಪೂರ್ಣವಾಗಿ ವಿಫಲವಾಯಿತು. ಕುರುವಂಶ ಮತ್ತೊಮ್ಮೆ ಅಳಿವಿನ ಅಂಚಿನಲ್ಲಿ ನಿಂತಿತು. ಅಂಬೆಯ ಶಾಪದ ನೆರಳು ಆಗಲೇ ರಾಜ್ಯದ ಮೇಲೆ ಬೀಳಲು ಪ್ರಾರಂಭಿಸಿದಂತೆ ಇತ್ತು. ಈಗ ಹತಾಶಳಾದ ರಾಣಿ ಸತ್ಯವತಿ ಭೀಷ್ಮರಿಗೆ ನೇರವಾದ ಆಜ್ಞೆಯನ್ನು ನೀಡುತ್ತಾಳೆ. ನಿನ್ನ ತಾಯಿಯಾಗಿ ಇದು ನನ್ನ ಆಜ್ಞೆ. ಅಂಬಿಕಾ ಮತ್ತು ಅಂಬಾಲಿಕಾರನ್ನು ಮದುವೆಯಾಗಿ ಕುರುವಂಶವನ್ನು ಮುಂದುವರಿಸು. ಇದು ಭೀಷ್ಮರನ್ನು ಒಂದು ಅಸಾಧ್ಯವಾದ ಧರ್ಮ ಸಂಕಟಕ್ಕೆ ದೂಡಿತು. ಒಂದು ಕಡೆ ಅವರ ವೈಯಕ್ತಿಕ ಪ್ರತಿಜ್ಞೆ, ಇನ್ನೊಂದು ಕಡೆ ರಾಜವಂಶವನ್ನು ರಕ್ಷಿಸುವ ಕರ್ತವ್ಯ. ಮತ್ತು ಹೀಗೆ ನಾವೊಂದು ದೊಡ್ಡ ಕಾಡುವ ಪ್ರಶ್ನೆಯೊಂದಿಗೆ ಉಳಿದುಕೊಳ್ಳುತ್ತೇವೆ. ಇಡೀ ಕುರುವಂಶವೇ ಅಳಿವಿನಂಚಿನಲ್ಲಿರುವಾಗ ಒಬ್ಬ ಮಗನ ಪವಿತ್ರ ಪ್ರತಿಜ್ಞೆಯು ತಾನು ರಕ್ಷಿಸಲು ವಾಗ್ದಾನ ಮಾಡಿದ ರಾಜವಂಶವನ್ನೇ ನಾಶಪಡಿಸುತ್ತದೆಯಾ? ಒಬ್ಬ ವ್ಯಕ್ತಿಯ ವೈಯಕ್ತಿಕ ಧರ್ಮವು ಇಡೀ ಸಾಮ್ರಾಜ್ಯದ ಅಳಿವುಳಿವಿನ ಪ್ರಶ್ನೆಗಿಂತ ದೊಡ್ಡದೇ? ಈ ಸಂಘರ್ಷದ ಉತ್ತರವೇ ಮಹಾಭಾರತದ ಮುಂದಿನ ಹಾದಿಯನ್ನು ನಿರ್ಧರಿಸಿತು.